ನಿಮಗೆ ರಿಯಾಲಿಟಿನೇ ಗೊತ್ತಿಲ್ಲ. ಹಿಂದೇನಾಯ್ತು ಅಂತ ಯೋಚನೆ ಮಾಡ್ತೀರಾ, ಇಲ್ಲಿರೋ ಮುಂದೇನಾಗುತ್ತೆ ಅಂತ ಯೋಚನೆ ಮಾಡ್ತೀರಾ. ನೀನು ಹಾಗಂದೆ ಹೀಗಂದೆ, ಇದನ್ನ ಮಾಡಿದೆ ಅದನ್ನ ಮಾಡಿದೆ, ಅಥವಾ ಪ್ರದ್ಯುಮ್ನಂಗೆ ಹಾಗಾಗೋಯ್ತು ಹೀಗಾಗೋಯ್ತು, ಬರೀ ಇಷ್ಟೇ ಆಯ್ತು ನಿಮ್ದು. ಮುಂದೇನು ಮಾಡಬೇಕು ಅದನ್ನ ಮಾಡಿ. ಅದಕ್ಕೆ ಮೊದಲು ಅದನ್ನ ತಗೊಂಡು ಹೋಗಿ ಬಿಸಾಕಿ. ಇಲ್ಲ, ನಾನು ಇದನ್ನ ಬಿಸಾಕಲ್ಲ. ಬಿಸಾಕಿದ್ರು ಇದು ಹೋಗಲ್ಲ. ಹೋಗಲ್ಲ ಅಂದ್ರೆ ಅದಕ್ಕಿಂತ ಕಾಲಿದ್ಯಾ ಅದಕ್ಕೆ ಪುಟು ಪುಟು ಅಂತ ವಾಪಸ್ ಓಡ್ಕೊಂಬರಕ್ಕೆ? ಮನೇಲಿ ಬಿಸಾಕಿದ್ದೀರಾ, ಅದಕ್ಕೆ ಹೇಗೋ ಬಂದಿದೆ ಒಳಗೆ. ಹೊರಗೆ ಬಿಸಾಕಿ, ಯಾರಿಗೂ ಕಾಣ್ದಂಗೆ. ಇಲ್ಲ, ಇದು ನನ್ನ ಕಣ್ಮುಂದೆನೆ ಹಾಳಾಗೋ ತನಕ ನನಗೆ ಸಮಾಧಾನ ಇಲ್ಲ. ಏನ್ ಮಾಡ್ತೀರಾ? ಅಕ್ಸಾಲಿ ಹತ್ರ ತಗೊಂಡು ಹೋಗಿ ಕರ್ಗಿಸ್ಬಿಡ್ತೀನಿ. ಯಾಕಷ್ಟು ಹೆದರ್ಕೊಂಡಿದ್ದೀರಾ? ಅತ್ಗೆ ಹೆದರ್ಕೊಳ್ಳುವಂಥದ್ದು ಏನಿದೆ ಈ ಲಾಕೆಟ್ ಅಲ್ಲಿ? ನಿಮ್ಮನ್ನ ನೋಡ್ತಾ ಇದ್ರೆ ಇದ್ ನಿಜವಾಗ್ಲೂ ನಡೀತಿಲ್ಲ, ಯಾವ್ದೋ ಕಾಗಕ್ಕ ಗುಬ್ಬಕ್ಕನ್ ಕತೆ ಅನ್ಸುತ್ತೆ. ಒಂದ್ ಊರಲ್ಲಿ ಒಂದ್ ರಾಣಿ ಇದ್ಲು, ಅವಳ ಹತ್ರ ಒಂದ್ ಮಾಯಾ ಪದಕ ಇತ್ತು ಅಂತ ಹೇಳ್ತಾರಲ್ಲ, ಆ ತರ. ಸರಿ, ನಾನಿನ್ ನಗಲ್ಲ. ಆಮೇಲೆ ನೀವ್ ನನ್ನ ಶತ್ರು ಅಂತ ಅನ್ಕೊಂಡ್ಬಿಡ್ತೀರ. ಈಗೇನು, ನಿಮಗೆ ಈ ಪದಕನ ಕರಗಿಸಿದ್ರೆ ನೆಮ್ಮದಿನಾ? ಇದಿಲ್ಲ ಅಂತ ಗೊತ್ತಾದ್ರೆ ನಂಗಷ್ಟು ಸಾಕು ಈಶ್ವರಿ. ಇದನ್ನ ನಾನು ಎಲ್ಲೋ ಬಿಸಾಕೋದು ಬೇಡ, ಇದ್ ಯಾರ ಕೈಗೂ ಸಿಗೋದು ಬೇಡ. ನಮ್ ದುರಾದೃಷ್ಟಕ್ಕೆ ಈ ಲಾಕೆಟ್ ಯಾರಿಗೋ ಸಿಕ್ಕಿ ಅವ್ರ ಪ್ರದ್ಯುಮ್ನ ಹುಡ್ಕೊಂಡ್ ಬಂದ್ಬಿಟ್ರೆ ಹೇಗ್ ಗೊತ್ತಾಗುತ್ತೆ ಅದಕ್ಕೆ? ಈ ಲಾಕೆಟ್ ಅಲ್ಲಿ ಏನ್ GPS ಇದೆಯಾ? ನೋಡಿ, ಪ್ರದ್ಯುಮ್ನಂಗೆ ಲಾಕೆಟ್ ಎಲ್ಲಿ ಸಿಕ್ಕಿದ್ದು? ಮುರುಡೇಶ್ವರದಲ್ಲಿ. ನಿಮಗೆ ಮರದ ಮೇಲೆ ಚಿತ್ರ ಎಲ್ಲಿ ಕಾಣಿಸಿದ್ದು? ವಜ್ರಗಿರಿಲಿ. ಹುಡುಕೊಂಡು ಇಲ್ಲಿಗೆ ಹೇಗ್ ಬರ್ತಾರೆ? ಅದಕ್ಕೆ ಒಂದಕ್ಕೊಂದು ಸಂಬಂಧನೇ ಇಲ್ಲ. ನಿನ್ ಮಗುನ್ ಯಾರು ಕಿತ್ಕೊಂಡು ಹೋಗ್ತಿಲ್ವಲ್ಲ, ಅದಕ್ಕೆ ನಿನಗೆ ನನ್ನ ಸಂಕಟ ಅರ್ಥ ಆಗ್ತಾ ಇಲ್ಲ. ಆಯ್ತು ಅದಕ್ಕೆ, ನನಗೆ ಅರ್ಥ ಆಗಲ್ಲ ಅಂತಾನೆ ಅನ್ಕೊಳ್ಳಿ, ಆಯ್ತಾ? ನಿಮ್ ಖುಷಿನ ನನ್ ಖುಷಿ. ಬನ್ನಿ, ಇವತ್ತೇ ಹೋಗಿ ಇದನ್ನ ಕರಗಿಸಿ ಒಂದ್ ಬಾಳೆನೋ ಜುಮ್ಕಿನೋ ಮಾಡಿಸ್ಕೊಳ್ಳಿ. ಪ್ರದ್ಯುಮ್ನ ಯುಕ್ತಿ ಮದ್ವೆಗೆ ಆಗತ್ತೆ. ಇವತ್ತೇ ಕೊನೆ. ನನ್ ಮಗನ್ನ ಯಾರೋ ಕಿತ್ಕೊಂಡು ಹೋಗ್ತಾರೆ ಅನ್ನೋ ಭಯ ನನ್ ಮನ್ಸಿಂದ, ಈ ಮನೆಯಿಂದ ಕಿತ್ ಹಾಕ್ಬಿಡ್ತೀನಿ. ಪ್ರದ್ಯುಮ್ನ ನನ್ನ ಮಗ, ನಾನ್ ಸಾಕಿ ಆಕಾಶದ ಎತ್ತರಕ್ಕೆ ಬೆಳೆಸಿದ್ದೀನಿ. ಅವನು ನನ್ನ ಮಗ, ನನ್ ಪ್ರದ್ಯುಮ್ನ ಅವನು. ನಾನೊಬ್ಬಳೇ ಇಲ್ಲ ಇಲ್ಲಿ. ಯಾರ್ ನೀವೆಲ್ಲ? ನನ್ನ ಹತ್ರ ದುಡ್ಡಿಲ್ಲ, ನನ್ನ ಬಿಟ್ಬಿಡಿ. ಹೇಯ್, ನಾವು ಕಳ್ರಲ್ಲ. ನಿನ್ ಕೈಯಲ್ಲಿ ಆ ಉಂಗ್ರ ಏನ್ ಮಾಡ್ತಾ ಇದೆ? ಯಾಕೆ ಬಂದಿದ್ಯಾ ಇಲ್ಲಿ? ಏನ್ ಬೇಕು ನಿನಗೆ? ನಾನು ನನ್ ಪದಕ ಹುಡುಕ್ತಾ ಇದ್ದೀನಿ. ಏನು ಪದಕನ? ಕತ್ತಗ್ ಹಾಕೊಳ್ಳೋ ಪದಕ ಅದು, ಸೂರ್ಯನ್ ಪದಕ ಕಳ್ದೋಗಿತ್ತು, ಅದನ್ನೇ ಹುಡ್ಕೊಂಡ್ ಬಂದೆ. ನೀವೇನಾದ್ರೂ ನೋಡಿದೀರಾ? ನಿಮ್ಗ್ ಗೊತ್ತಾ? ಗೊತ್ತಾ ಅಂತ ಕೇಳ್ತಾ ಇದೀಯಾ? ತುಂಬಾ ಚೆನ್ನಾಗೇ ಗೊತ್ತು. ಹೇಗಂತ ಕೇಳು. ಹೇಗ್ ಗೊತ್ತು? ನಾನೇ ಕದ್ದಿದ್ದು. ನೀವ್ ಕದ್ರ ಪದಕನ ದಯವಿಟ್ಟು ವಾಪಸ್ ಕೊಡಿ ನನ್ಗದನ್ನ. ನನಗದ್ ಬೇಕೇ ಬೇಕು. ನೀ ಚಪ್ಪಯ್ಯ ಅಂದ್ರೂ ನಾವ್ ವಾಪಸ್ ಕೊಡಲ್ಲ. ನೋಡಿ, ನನಗ್ ಗೊತ್ತು ಆ ಪದಕ ಇಲ್ಲೇ ಎಲ್ಲೋ ಹತ್ತಿರದಲ್ಲಿದೆ ಅಂತ. ನಂಗ್ ತುಂಬಾ ಚೆನ್ನಾಗ್ ಗೊತ್ತು, ನನ್ಗೂ ಆ ಪದಕಕ್ಕೂ ಆಳವಾದ ಸಂಬಂಧ ಇದೆ. ಹತ್ರ ಇದ್ದ ತಕ್ಷಣ ನನಗ್ ಗೊತ್ತಾಗ್ಬಿಡತ್ತೆ. ಅಕ್ಕ, ಮನ್ಸಲ್ಲೊಂದು ವಿಷಯ ಏನು ಅಂತ ಕೇಳಿ. ನಾನ್ ಕೇಳ್ದೆ ಇದ್ರು ನೀನ್ ಹೇಳೇ ಹೇಳ್ತೀಯ. ಹೇಳ್ ಮಂದಾಕಿ. ಆಮ್ರಪಾಲಿ ಮನೆ ಬಿಟ್ಟು ಹೋಗಿದ್ ಒಳ್ಳೇದೇ ಆಯ್ತು. ಚಿಕ್ಕಮ್ಮ, ಒಂದ್ ಸ್ವಲ್ಪ ಮೆತ್ತಗ್ ಮಾತಾಡಿ. ಅಯ್ಯೋ, ನನಗೆ ಈ ವಿಷಯದಲ್ಲಿ ಮಾಯಿ ಬಗ್ಗೆ ಭಯ ಇಲ್ಲ ಕಣೆ. ಅಯ್ಯೋ, ನಾನ್ ಹೇಳ್ತಿರೋದು ಮಾಯಿ ಬಗ್ಗೆ ಅಲ್ಲ ಚಿಕ್ಕಮ್ಮ, ಪುಟಾಣಿ ಬಗ್ಗೆ. ಅವಳಿಗೆ ಆಲ್ರೆಡಿ ತುಂಬಾ ಸಿಟ್ಟಿದೆ, ಆಮ್ರಪಾಲಿನ ಮನೆಯಿಂದ ಹೊರಗೆ ಕಳ್ಸಿದೀವಿ ಅಂತ. ಅವಳೇನಾದ್ರೂ ಈ ಮನೇಲಿ ಇಟ್ಕೊಂಡಿದ್ರೆ ಮನೆಗ್ ಬೆಂಕಿ ಹಚ್ಚಿ, ಅಯ್ಯೋ ಕಡ್ಡಿಗಿರಿದ್ರೆ ಬೆಂಕಿ ಹತ್ತುತ್ತೆ ಅಂತ ಗೊತ್ತೇ ಇಲ್ಲ ಅಂತ ಹೇಳಿರೋಳು. ಅವಳೇನ್ ಕೆಟ್ಟವಳು ಅಲ್ಲ ಮಂದಾಕಿ.
ಹೌದಮ್ಮ, ಅವಳು ಏನು ಕೆಟ್ಟವಳಲ್ಲ. ಅವಳ ಫೋನಿಂದ ಬೇರೆ ಯಾರು ಏನೋ ಮಾಡಿದ್ದಾರೆ. ಏನೋ ಏನ್ ನಿನ್ ಮಾತಿನ ಅರ್ಥ? ಅಂದ್ರೆ ನಮ್ಮನೇನೆ ಯಾರೋ ಏನೋ ಮಾಡಿದ್ದಾರೆ ಅಂತನಾ? ಅವ್ನ್ ಯಾರ ಬಗ್ಗೆನೂ ಬೆರಳು ಮಾಡಿ ಮಾತಾಡ್ತಿಲ್ಲ ಅಣ್ಣ. ನೀನ್ ಸುಮ್ನೆ ಏನೇನೋ ಅನ್ಕೋತಾ ಇದ್ಯಾ. ಏನಾಯ್ತು ಇಂದ್ರ? ಯಾರ ಬಗ್ಗೆ ಮಾತಾಡ್ತಿದ್ದೀರಿ? ಏನೂ ಇಲ್ಲಮ್ಮ, ಸುಮ್ನೆ ಹಾಗೆ ಮಾತಾಡ್ತಾ. ಆಕ್ಚುಲಿ ಮಾಯಿ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು. ಪ್ರದ್ಯುಮ್ನ ಪ್ಲೀಸ್ ಬೇಡ. ಇಲ್ಲ ಅಕ್ಕ, ನಾನು ಯೋಚನೆ ಮಾಡಿದ್ದು ಕರೆಕ್ಟ್ ಆಗಿದೆ. ನೀವು ಸುಮ್ಮನೆ ಇರಿ. ನನ್ನ ಮಗಳು ಬೇಡ ಅಂತ ಹೇಳಿದ್ ಕೇಳಿಸ್ತಾ ಇಲ್ವಾ ನಿನ್ಗೆ? ಒಂದ್ ನಿಮಿಷ ಮಾತಾಡೋಕೆ ಅವಕಾಶ ಕೊಡಿ, ನಿಮ್ಗೆ ಅರ್ಥ ಆಗತ್ತೆ. ನೋಡು, ನನ್ನ ಮಗಳ ವಿಷಯದಲ್ಲಿ ನೀನ್ ನನಗೆ ಅರ್ಥ ಮಾಡಿಸುವಂಥದ್ದು ಏನೂ ಇಲ್ಲ. ನಾನು ನಿಮ್ಗೆ ಅಕ್ಕನ ಬಗ್ಗೆ ಅರ್ಥ ಮಾಡಿಸ್ತಾ ಇಲ್ಲ. ಮಾಯಿ, ಅಕ್ಕನ ಹೇಳ್ದೆ ತಾನೆ, ನೀನು ನನ್ನ ಮಗಳ ಜೀವನದಲ್ಲಿ ಯಾವ ನಿರ್ಧಾರ ಮಾಡೋ ಅಗತ್ಯ ಇಲ್ಲ. ಅಕ್ಕನ್ಗೆ ಉತ್ತರಾಧಿಕರಣ ಮಾಡ್ಬೇಕು ಅಂತ ಹೇಳಕ್ ಬಂದೆ. ಇಷ್ಟ ಅಲ್ವಾ ನಿಮ್ಗೆ? ಏನು, ಚಾಯನ್ಗೆ ಉತ್ತರಾಧಿಕರಣನ? ಹೌದು, ನನಗ್ ಒಪ್ಪಿಗೆ ಇಲ್ಲ. ನಾನಾದ್ರೆ ತಪ್ಪಾಗತ್ತೆ ಅಂದ್ರೆ ಬೇರೆ ಯಾರು ಆಗ್ಬಾರ್ದು ಅಂತ ಏನಿಲ್ವಲ್ಲ ಅಕ್ಕ. ಅದು ನಿನ್ ಜಾಗ ಪ್ರದ್ಯುಮ್ನ. ನನ್ಗೆ ಈ ಜಾಗ, ಪಟ್ಟ, ಅಧಿಕಾರ ಇದು ಯಾವುದು ಬೇಡ. ಅದು ನನ್ ಜಾಗ ಅಲ್ಲ ಅಕ್ಕ. ಮಾಯಿನೇ ಹೇಳಿದ್ದಾರೆ, ಯಾರ ಕೈಗೆ ಅಧಿಕಾರ ಬರುತ್ತೋ ಅವ್ರ ಮನೆ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ. ಅಂಡ್ ನಿನ್ನ ಬಿಟ್ಟು ಈ ಮನೆ ಬಗ್ಗೆ ಯಾರು ಅಷ್ಟು ಯೋಚನೆ ಮಾಡ್ತಾರೆ ಹೇಳು? ಅಕ್ಕನೇ ಈ ಮನೆಗೆ ಸರಿಯಾದ ಉತ್ತರಾಧಿಕಾರಿ ಮಾಯಿ. ಮೊದಲನೇ ಸಲ ನಿನ್ನ ಬಾಯಿನಲ್ಲಿ ಒಳ್ಳೆ ಮಾತು ಬರ್ತಾ ಇದೆ. ಮಾಯಿ ನೋಡು, ನಿನ್ ಮೊಮ್ಮಗನೇ ಹೇಳ್ತಾ ಇದ್ದಾನೆ, ನಾನು ಇದನ್ನೇ ಹೇಳ್ತಾ ಇದ್ದಿದ್ದು. ಆದ್ರೆ ಯಾರಿಗ ಉತ್ತರಾಧಿಕರಣ ಮಾಡ್ಬೇಕು ಅಂತ ನಿರ್ಧಾರ ಮಾಡೋದು ನಾನು. ನನ್ನ ನಿರ್ಧಾರ ಬದಲಾಗಲ್ಲ. ಅರಸು ಮನೆ ಉತ್ತರಾಧಿಕಾರಿ ಈ ಮನೆ ಹಿರಿ ಗಂಡು ಮಗ ಪ್ರದ್ಯುಮ್ನ. ಅಮ್ಮ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಳ್ಬೇಡ. ಪೀಠಿಕೆ ಬೇಡ ಇಲ್ಲ. ನಾನ್ ತಪ್ಪು ತಿಳ್ಕೊಳ್ಳೋ ಹಾಗೆ ನೀನ್ ಮಾತಾಡಲ್ಲ ಅಂತ ನನಗ್ ಗೊತ್ತು. ಹೇಳು. ಪ್ರದ್ಯುಮ್ನ ಹೇಳೋದು ಒಂದ್ ಅರ್ಥದಲ್ಲಿ ಸರಿಗೆ ಇದೆ ಅಲ್ವಮ್ಮ? ಪ್ರದ್ಯುಮ್ನ ಆಗಲ್ಲ ಅಂತ ಹೇಳ್ತಾನೆ. ಬೇರೆ ಯಾರು ಅಧಿಕಾರ ವಹಿಸ್ಕೊಳ್ಳೇಬೇಕಲ್ವಾ? ಯಾಕೆ ನಿಮ್ಮಿಬ್ರ ಮೈಯಲ್ಲಿ ಕಸುವಿಲ್ವಾ? ಬುದ್ಧಿ ಬಿದ್ದೋಗಿದ್ಯಾ? ನಿಮ್ಮಿಬ್ರ ಕೈಯಲ್ಲಿ ಆಗಲ್ಲ ಅಂದ್ರೆ ಹೇಳಿ, ನಾನ್ ಬಂದ್ ಕೆಲಸ ಮಾಡ್ತೀನಿ. ಈ ಮಾಯಿ ರಟ್ಟೆ ಬೆನ್ನು ಇನ್ನು ಗಟ್ಟಿಯಾಗೇ ಇದೆ. ಪ್ರದ್ಯುಮ್ನ, ಇದ್ರ ಬಗ್ಗೆ ನೀನ್ ಎಷ್ಟೇ ಮಾತಾಡಿದ್ರು ನನ್ನ ಮನ್ಸು ಬದಲಾಗಲ್ಲ. ಚಾಯನ್ ಮೇಲೆ ನನ್ಗೆ ದ್ವೇಷ ಇಲ್ಲ, ಆದ್ರೆ ಸಂಪ್ರದಾಯ ಬದಲು ಮಾಡಲ್ಲ. ನಾನು ಅಂದ್ಕೊಂಡ ಹಾಗೆ ಏನೂ ಆಗ್ಲಿಲ್ಲ. ಆದ್ರೆ ಇಂದ್ರ ಚಿಕ್ಕಪ್ಪ ಒಪ್ಪಿದ್ರಲ್ಲ, ಅದೇ ಆಶ್ಚರ್ಯ. ಏನ್ ಪುಟಾಣಿ ಇದು ಸೂಟ್ ಕೇಸು? ಎಲ್ಲಿಗೆ ಹೊರಟೆ? ನಾನು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಈ ಗಂಧರ್ವ ಕನ್ಯೆಯನ್ನು ಕಟ್ಟಿಹಾಕಲು ಯಕಶ್ಚಿತ್ ಮಾನವರಿಂದ ಸಾಧ್ಯವೇ? ನಿಮ್ಮಳು ಎಲ್ಲೂ ತಪ್ಪಿಸ್ಕೊಳಕ್ ಚಾನ್ಸೇ ಇಲ್ಲ. ನಡೀರೋ. ಅವರು ನನ್ನನ್ನು ಹಿಡಿದುಕೊಂಡು ಬಂದಿದ್ದೇವೆ ಎಂದುಕೊಂಡಿದ್ದಾರೆ, ಆದರೆ ನಾನೇ ಬಂದಿದ್ದೇನೆ ಎಂದು ಅವರಿಗೆ ತಿಳಿದಿಲ್ಲ. ಇಲ್ಲದೇ ಇದ್ದರೆ
ಆಮ್ರಪಾಲಿ ಈ ಕ್ಷುದ್ರ ಮಾನವರ ಮುಂದೆ ಸೋಲುವುದಾ? ಸಾಧ್ಯವೇ ಇಲ್ಲ. ಪದಕ ಇಲ್ಲಿಯೇ ಎಲ್ಲೋ ಇರಬೇಕು. ಏನೇ ಹೇಳ್ತಾ ಇದೀಯಾ? ನಾನು ಇಲ್ಲಿ ಇರಲ್ಲ, ನಾನು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ತಮಾಷೆ ಮಾಡಿದ್ ಸಾಕು ಪುಟಾಣಿ, ಹೋಗು ಸೂಟ್ ಕೇಸ್ ಒಳಗಡೆ ಇಡು. ನಾನ್ ತಮಾಷೆ ಮಾಡ್ತಾ ಇಲ್ಲ ಅಪ್ಪ. ಏನು, ನಿಜವಾಗ್ಲೂ ಮನೆ ಬಿಟ್ಟು ಹೋಗ್ತಾ ಇದೀಯಾ? ಹೌದು, ನಾನ್ ನಿಜವಾಗ್ಲೂ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಈ ಮನೇಲಿ 1 ಸೆಕೆಂಡು ಇರಲ್ಲ. ಪುಟಾಣಿ ಏನಾಯ್ತು? ಹಾ, ಯಾಕೆ ಮನೆ ಬಿಟ್ಟು ಹೋಗೋ ಮಾತೆಲ್ಲ ಆಡ್ತಾ ಇದೀಯಾ? ಆಮ್ರಪಾಲಿನ ಮನೆಯಿಂದ ಹೊರಗೆ ಕಳ್ಸಿದೀರಾ. ನಾನು ಇಲ್ಲಿರಲ್ಲ, ನಾನು ಹೊರಗೆ ಹೋಗ್ತೀನಿ. ರಾಣಿ, ಅಧಿಕ ಪ್ರಸಂಗ ಈ ತರ ಮಾತಾಡಬೇಡ. ನೀವ್ ಏನಾದ್ರೂ ಹೇಳಿ ದೊಡ್ಡಪ್ಪ, ನಾನ್ ಮನೆಯಿಂದ ಹೊರಗೆ ಹೋಗ್ತೀನಿ. ಎಲ್ಲಿಗೆ ಹೋಗ್ತೀಯಾ? ಏನ್ ಮಾಡ್ತೀಯಾ? ಸಿಟ್ಟಿಗೆ ಹೋಗ್ತೀನಿ ಅಂತ ಹೇಳ್ತಿದ್ಯಾ? ಸಿಟ್ಟು ಕಡಿಮೆ ಆದ್ಮೇಲೆ ವಾಪಸ್ಸು ಇದೇ ಮನೆ ಬಾಗಿಲಿಗೆ ಬಂದು ನಿಲ್ತೀಯ. ನನ್ನ ಮೊಮ್ಮಕ್ಕಳು ಮನೆ ಬಿಡೋ, ಮನೆ ಮುರಿಯೋ ಮಾತು ಯಾವತ್ತೂ ಆಡ್ಬಾರ್ದು. ಮಾಯಿ, ಆಮ್ರಪಾಲಿ ನಿಜವಾಗ್ಲೂ ಕೆಲಸ ಮಾಡಿಲ್ಲ. ಅವಳಿಗೆ ಫೋನ್ ಯೂಸ್ ಮಾಡಕ್ಕೆ ಬರಲ್ಲ. ಮತ್ತೆ ಮತ್ತೆ ಅದನ್ನೇ ಮಾತಾಡಕ್ಕೆ ನನಗಿಷ್ಟ ಇಲ್ಲ. ನೀನ್ ಏನೇ ಹೇಳು, ಅವಳು ಮಾಡಿದ ತಪ್ಪು ಅಂತ ಅವಳೇ ಒಪ್ಕೊಂಡಿದ್ದಾಳೆ. ನಾವು ಹೋಗು ಅನ್ನಕ್ ಮುಂಚೆ ಅವಳೇ ಈ ಮನೆಯಿಂದ ಹೊರಗೆ ಹೆಜ್ಜೆ ಇಟ್ಟಿದ್ದಾಳೆ. ಅವಳಿಗೆ ಬೇಜಾರಾಯ್ತಂತ ಹೋಗಿದ್ದು ಮಾಯಿ. ಅಣ್ಣ, ನೀನಾದ್ರೂ ಹೇಳು ಪ್ಲೀಸ್. ಪುಟಾಣಿ, ಮಾಯಿ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ನಿಂಗೂ ಗೊತ್ತು ಅವಳು ಮಾಡಿಲ್ಲ ಅಂತ. ನನಗೇನು ಗೊತ್ತಿಲ್ಲ ಪುಟಾಣಿ. ಅವರಿಂದ ನಮ್ಮ ಮನೆಗೆ ಯಾವ ನೋವು ಆಗಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ಅದು ಸುಳ್ಳಾಗಿದೆ ಅಲ್ವಾ? ಅವಳು ಬೇಕು ಅಂತ ಮಾಡಿಲ್ಲ ಅಣ್ಣ. ಅವಳನ್ನ ವಾಪಸ್ ಕರ್ಕೊಂಡ್ ಬರೋಣ ಪ್ಲೀಸ್. ಅವಳು ಎಲ್ಲಿದ್ದಾಳು, ಹೇಗಿದ್ದಾಳು? ಇಲ್ಲ ಪುಟಾಣಿ. ಹೇಗಣ್ಣ ಇಲ್ಲ ಅಂತ ಇದೆಯಾ? ಇದೆಲ್ಲ ಮಾಡಿರೋದ್ ಯುಕ್ತಿ. ಯುಕ್ತಿ ಮಾಡಿರೋದಕ್ಕೆ ಆಮ್ರಪಾಲಿಗೆ ಯಾಕೆ ಶಿಕ್ಷೆ ಕೊಡ್ತಾ ಇದೀಯಾ? ವಾಟ್? ನಾನೇನ್ ಮಾಡ್ದೆ? ನೀನೇ ತಾನೇ ಅವಳ ಫೋನ್ ಕದಿಯಕ್ ಬಂದಿದ್ದು. ಬೃಂದ, ಸುಮ್ನೆ ಏನೋ ಸುಳ್ಳು ಹೇಳ್ಬೇಡ. ಸುಳ್ಳಲ್ಲ ಅಪ್ಪ, ನಾನೇ ನೋಡಿದ್ದೀನಿ. ಪ್ರದ್ಯುಮ್ನ, ಡೋಂಟ್ ಬಿಲೀವ್. ನಾನು ಆಮ್ರಪಾಲಿ ಫೋನ ಮುಟ್ಟೇ ಇಲ್ಲ. ಅಣ್ಣ, ನಿನಗ್ ನನ್ ಮಾತಿನ ಮೇಲೆ ನಂಬಿಕೆ ಇಲ್ವಾ? ಆಮ್ರಪಾಲಿ ತಪ್ಪು ನಿಜವಾಗ್ಲೂ ಇಲ್ಲ. ಬಾ, ಅವಳನ್ನ ಕರ್ಕೊಂಡ್ ಬರೋಣ. ಇಲ್ಲ ಪುಟಾಣಿ, ಪ್ಲೀಸ್ ಪದೇ ಪದೇ ನನಗೆ ಕೇಳಿ ಕಷ್ಟ ಕೊಡ್ಬೇಡ. ಮನೆಯವ್ರಿಗೋಸ್ಕರ ಪ್ರದ್ಯುಮ್ನ ಇಲ್ಲ ಅಂತ ಇದ್ದಾನೆ. ನಮ್ಗೆಲ್ಲ ಖುಷಿ ಇಲ್ಲ ಅವಳು ಈ ಮನೆಯಿಂದ ಹೋಗಿರೋದು. ನಾನು ಒಬ್ಳು ಹೆಣ್ಣೆ. ಈ ಊರ್ನಲ್ಲಿ ಒಂಟಿಯಾಗಿ ಹೆಣ್ಣು ಓಡಾಡೋದೆಷ್ಟು ಕಷ್ಟ ಅಂತ ನನಗೆ ಚೆನ್ನಾಗ್ ಗೊತ್ತು. ಆದ್ರೆ ಒಂದೊಂದ್ಸಲಿ ವಿಧಿ ಹಾಗೆ ಮಾಡ್ಬಿಡುತ್ತೆ ಪುಟಾಣಿ. ವಿಧಿ ಅಲ್ಲ, ನೀವೆಲ್ಲ ಹಾಗೆ ಮಾಡಿದ್ದು. ನೀವೇ ಅವಳನ್ನ ಹೊರಗಡೆ ಕಳ್ಸಿದ್ದು. ನನಗೆ ನಿಮ್ ಯಾರ್ ಕಂಡ್ರು ಇಷ್ಟ ಇಲ್ಲ. ಐ ಹೇಟ್ ಯು. ತೆಗೆದ್ ಬಿಡ್ತೀನಿ ನೋಡು. ದೊಡ್ಡವ್ರ ಮುಂದೆ ಹೇಳೋ ಮಾತೇನ ಇದು? ನಾನ್ ನಿಜಾನೇ ಹೇಳ್ತಾ ಇದ್ದೀನಿ. ನೀವ್ ಯಾರು ಸರಿ ಇಲ್ಲ. ಐ ಹೇಟ್ ಯು ಆಲ್. ಏನಂತ ಹುಟ್ಬಿಟ್ಲ ಅವಳು? ಎಲ್ಲ ನನ್ ಕರ್ಮ. ಬೇಜಾರ್ ಮಾಡ್ಕೋಬೇಡ ಪ್ರದ್ಯುಮ್ನ. ಸುಮ್ಮನೆ ಕಳಿಸ್ಬಿಟ್ವಿ. ಎಲ್ಲಿಗೆ ಹೋಗ್ತೀಯ ಅಂತ ಕೇಳಲೂ ಇಲ್ಲ. ತಪ್ಪು ಮಾಡ್ಬಿಟ್ವಿ ಅನ್ಸ್ತಾ ಇದೆ. ಕೆಲವೊಂದ್ಸಲಿ ಹಾಗಾಗ್ಬಿಡುತ್ತೆ ಪ್ರದ್ಯುಮ್ನ. ಇಲ್ಲಮ್ಮ, ಪುಟಾಣಿ ಹೇಳಿದ್ ಕರೆಕ್ಟ್ ಆಗಿದೆ. ನಮಗೆ ಅವ್ರ ಬಗ್ಗೆ ಯೋಚನೆನೇ ಬಂದಿಲ್ಲ. ಇದನ್ನು ಹಾಕಿದವರಿಗೆ ತಿಳಿದಿದೆ ಈ ಪದಕದಲ್ಲಿ ಮಾಯಾಶಕ್ತಿ ಇದೆ ಎಂದು. ಸಾಮಾನ್ಯವಾದ ಪದಕ ಅಂದುಕೊಂಡಿದ್ದರೆ ಇಷ್ಟು ದೊಡ್ಡ ದಿಗ್ಬಂಧನ ಹಾಕುತ್ತಿರಲಿಲ್ಲ. ಇದನ್ನು ಹಾಕಿದವರು ಶಕ್ತಿಶಾಲಿ ಮಾಯಾವಿಯೇ ಆಗಿರಬೇಕು.
ಗಂಧರ್ವ ಕನ್ಯೆ ನಾನು ಮುರಿಯೋಕೆ ಆಗದಿರುವ ದಿಗ್ಬಂಧನವೇ ಇಲ್ಲ. ಮಾನವರ ಕೆಲಸವೇ ಅಲ್ಲ, ಗಂಧರ್ವ ಶಕ್ತಿ ಇದು. ಭೂಲೋಕದಲ್ಲಿ ಇನ್ನೊಬ್ಬ ಗಂಧರ್ವನೇ. ನಂಗ್ ಗೊತ್ತು, ಯಾರ್ ಏನೇ ಹೇಳಿದ್ರು ನಂಗ್ ಗೊತ್ತು. ಆಮ್ರಪಾಲಿ ಈ ಮೆಸೇಜ್ ಕಳ್ಸಿಲ್ಲ. ಅದು ನಮಗೂ ಗೊತ್ತು ಪುಟಾಣಿ, ಅವ್ರಿಗೆ ಫೋನ್ ಯೂಸ್ ಮಾಡಕ್ಕೆ ಬರಲ್ಲ. ಏನೋ ಮಾಡಕ್ ಹೋಗಿ ಏನೋ ಮಾಡ್ತಾರೆ. ಅವತ್ತು ನನ್ ಫೋನ್ ಕೊಟ್ಟು ಫೋಟೋ ತೆಗೀರಿ ಅಂದ್ರೆ ಅವ್ರ ಮೂಗ್ ಫೋಟೋ ತೆಗ್ದಿದ್ದಾರೆ. ನಾನು ಆಮ್ರಪಾಲಿನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ನನಗೆ ಅರ್ಥ ಆಗುತ್ತೆ ಪುಟಾಣಿ, ಆದ್ರೆ ಏನ್ ಮಾಡೋದು? ಮನೆಯವರೆಲ್ಲ ಡಿಸೈಡ್ ಮಾಡಾಗಿದೆ. ಯಾರು ಒಪ್ಪಿದ್ರು ಮಾಯಿ ಒಪ್ಪಲ್ಲ. ಅವ್ರಿಗೆ ಅಣ್ಣನ ಉತ್ತರಾಧಿಕರಣ ನಿಂತೋಯ್ತು ಅಂತ ಸಿಟ್ಟು. ಆಮ್ರಪಾಲಿ ಫೋನಿಂದ ಯಾರೋ ಬೇರೆಯವ್ರು ಕಳ್ಸಿದಾರೆ ಈ ವಿಡಿಯೋನ. ಅದು ನನಗ್ ಗೊತ್ತು, ನಿನಗ್ ಗೊತ್ತು, ಆದ್ರೆ ಮನೇಲಿ ಯಾರು ನಂಬ್ತಿಲ್ವಲ್ಲ ಪುಟಾಣಿ. ನಂಬೋ ಹಾಗೆ ಮಾಡೋಣ. ಆಮ್ರಪಾಲಿ ಎಲ್ಲ ಮಾಡಿರೋದು ಇದನ್ನ. ಅವಳ ಮೇಲೆ ಸಿಟ್ಟಿಗೆ ಬೇರೆ ಯಾರು ಮಾಡಿದಾರೆ ಅಂತ ಹೇಳೋಣ. ಬರೀ ಹೇಳಿದ್ರೆ ಸಾಕಾಗಲ್ಲ ಪುಟಾಣಿ. ಅವ್ರು ನಂಬೇಕು ಅಂದ್ರೆ ಏನಾದ್ರೂ ಸಾಕ್ಷಿ ತೋರಿಸ್ಬೇಕು. ಫೋನ್ ಕೊಡು. ಇದ್ರ ಬಗ್ಗೆ ಗೊತ್ತಾದ್ರೆ ಎಲ್ಲ ಗೊತ್ತಾಗತ್ತೆ. ಹುಡ್ಕೊಂಡ್ ಬಂದಿದ್ಯಾ? ಈಗ ಆ ಪದಕ ನಂದು, ಆ ಪದಕ ಶಕ್ತಿನೂ ನಂದೇ. ಗಂಧರ್ವ ಕನ್ಯೆ, ಮತ್ತೆ ನಿನ್ ಕೈಗೆ ಆ ಪದಕ ಸಿಗೋದಿಲ್ಲ. ಯಾಕೋ ಒಂಥರ ಆಗ್ತಿದೆಯಲ್ಲ. ಆಮ್ರಪಾಲಿಗೇನೋ ಆಗಿದೆ. ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. ಆಮ್ರಪಾಲಿ ಎಲ್ಲಿದ್ದಾಳೋ ಏನ್ ಮಾಡ್ತಿದ್ದಾಳೋ ಅವಳಿಗೇನು ಗೊತ್ತಾಗಲ್ಲ. ಸದ್ಯ ಇವಾಗ ಅವರು ನಮ್ ತರ ಕನ್ನಡ ಮಾತಾಡ್ತಾರೆ. ಮುಂಚೆ ಆಗಿದ್ದಿದ್ರೆ ಪುಟಾಣಿ 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 ನೀನಾದಣ್ಣ ನಾನ್ ಮಾತಾಡಲ್ಲ ಅಂತ ಹೇಳು. ಅವಳು ಆಮೇಲೆ ಬೇಕಾದ್ರೆ ಕೋಪ ಮಾಡ್ಕೋ, ಸೆಟ್ ಮಾಡ್ಕೋ. ಆದ್ರೆ ಈಗ ಆಮ್ರಪಾಲಿ ಎಲ್ಲಿದ್ದಾರೆ ಅಂತ ಹೇಳು ಬೇಗ. ಯಾಕೆ? ಅವ್ರಿಗೇನೋ ಆಗಿದೆ ಅನ್ಸ್ತಾ ಇದೆ ನಮ್ಗೆ. ಅದೇ ಅವ್ರಿಗೆ ಆಕ್ಸಿಡೆಂಟ್ ಆದಾಗ ಆಗಿತ್ತಲ್ವಾ, ಹಾಗ. ಪ್ರತಿಭಾ ಏನಾಯ್ತು? ವಾಪಸ್ ಹೋಗ್ಬೇಕಕ್ಕ ನಾನು. ಯಾಕಣ್ಣ ವಾಪಸ್ ಹೋಗ್ತಿದ್ಯಾ? ನಾವ್ ಮುರುಡೇಶ್ವರಕ್ಕೆ ಹೋದಾಗ್ಲೂ ಹೀಗೆ ಆಗಿತ್ತಲ್ವಾ ನಿಂಗೆ?
ಹೀಗೆ ಆಗುತ್ತೆ. ಏನೋ ಒಂದು ಸಂಕಟ. ಆಮ್ರಪಾಲಿ ಎಲ್ಲಿದ್ದಾರೆ ಅಂತ ಗೊತ್ತಾ ನಿಂಗೆ? ಇಲ್ಲ, ಅದ್ರಲ್ಲಿ ಜಾಸ್ತಿ ದೂರ ಹೋಗಿರಲ್ಲ. ಈ ಊರಿನ ಬಗ್ಗೆ, ಜನದ ಬಗ್ಗೆ ಅವ್ಳಿಗೆ ಗೊತ್ತಿಲ್ಲ. ಇಲ್ಲೆಲ್ಲೋ ಹತ್ರದಲ್ಲಿದ್ದಾಳೆ ಅನ್ಸತ್ತೆ. ಸರಿ, ನಾನು ನೋಡ್ಕೊಂಡ್ ಬರ್ತೀನಿ. ನಾನು ಬರ್ತೀನಿ. ಬೇಡ, ನೀನ್ ತುಂಬಾ ಚಿಕ್ಕವಳು, ಮಾಯಿ ಬೈತಾರೆ ಅಂತ ಹೇಳೋಗಿಲ್ಲ. ನಾನು ಬರ್ತಾ ಇದೀನಿ ಅಷ್ಟೇ. ಸರಿ, ನಡಿ. ಯಾರಾದ್ರೂ ಏನಾದ್ರೂ ಕೇಳಿದ್ರೆ ನಾವಿಬ್ರು ಸುಮ್ನೆ ಆಚೆ ಹೋಗಿದೀವಿ ಅಂತ ಹೇಳಿ. ಇವಳು ಬರ್ತಾ ಬರ್ತಾ ರೌಡಿ ಆಗ್ತಿದ್ದಾಳೆ. ಒಂದಿನ ಡಾನ್ ಆಗ್ಬಿಡ್ತಾಳಂತ ಭಯ ನನ್ಗೆ. ಸರಿ, ಇವಾಗ ಏನ್ ಮಾಡೋದು? ಹೋಗಿ ಯುಕ್ತಿಗೆ ಹೆದರಿಸಿ ಕೇಳೋಣ. ನನ್ಗೆ ಯಾಕೋ ಯುಕ್ತಿ ಇದನ್ನ ಮಾಡಿದಾಳ ಅಂತ ಅನ್ಸ್ತಾ ಇಲ್ಲ. ಯಾಕಂದ್ರೆ ಈ ಕೆಲ್ಸ ಯಾರೋ ಬುದ್ಧಿ ಇರೋರು ಮಾಡಿರೋ ಹಾಗಿದೆ. ಕರೆಕ್ಟ್. ಯುಕ್ತಿಗೆ 1 ಗ್ರಾಮ್ ಅಷ್ಟು ಬುದ್ಧಿ ಇಲ್ಲ. ಬಟ್ ಅವಳು ಮಾಡಿಲ್ಲ ಅಂದ್ರೆ ಬೇರೆ ಯಾರು ಮಾಡಿರ್ತಾರೆ? ಅದು ನಮ್ಗೆ ಗೊತ್ತಿಲ್ಲ ಅಂದ್ರೂ ಜಯಪ್ರಕಾಶ್ ಅವ್ರಿಗೆ ಗೊತ್ತಿರತ್ತೆ.